ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ತರುಣ್ ಸುಧೀರ್ ಅವರು ನಿರ್ದೇಶನ ಮಾಡಿರುವಂತಹ, ನಟ ದರ್ಶನ್ ಅವರು ನಟಿಸಿರುವಂತಹ, ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಸಿನಿಮಾ ಯಾವುದು ಅಂದ್ರೆ ಕಾಟೇರ ಸಿನಿಮಾ. ನಿಮಗೂ ಗೊತ್ತಿರುವಂತ ವಿಚಾರವ. ಆ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಇವತ್ತು ಮಿಡ್ ನೈಟ್ 12 ಗಂಟೆಯಿಂದನೇ ಶೋಗಳು ಸ್ಟಾರ್ಟ್ ಆಗಿದೆ. ಸಾಕಷ್ಟು ಅಭಿಮಾನಿಗಳು ಈ ಶೋಗೆ ಸಾಕಷ್ಟು 1 ಕೋಟಿ ಟಿಕೆಟ್ ಏನೋ ಸೋಲ್ಡ್ ಔಟ್ ಆಗಿದೆ. ನಿಮಗೂ 1 ಕೋಟಿಯ ಅಮೌಂಟ್ನ ಟಿಕೆಟ್ ಏನೋ ಸೋಲ್ಡ್ ಔಟ್ ಆಗಿದೆ. ಅದು ನಿಮ್ಗೂ ಗೊತ್ತಿರುವಂಥ ವಿಚಾರ, ಇದು ನಿಮಗೂ ತಿಳಿದಿರುವಂಥ ವಿಚಾರ. ಇದರ ಮಧ್ಯೆ ಸಾಕಷ್ಟು ಕಾಟೇರ ಸಿನಿಮಾಗೆ ನೆಗೆಟಿವ್ ರಿವ್ಯೂಗಳು, ನೆಗೆಟಿವ್ ಕಮೆಂಟ್ಗಳು ಓಡಾಡ್ತಾ ಇದೆ. ನಾನು ಇನ್ನೂ ಸಿನಿಮಾ ನೋಡಿಲ್ಲ. ರಿವ್ಯೂ ಕೊಡೋದಕ್ಕಿಂತ ಮುಂಚಿತವಾಗಿ ಅದಕ್ಕಿಂತ ರಿವ್ಯೂಗಿಂತ ತುಂಬ ಗಂಭೀರವಾಗಿರುವಂಥ ವಿಚಾರದ ಬಗ್ಗೆ ಚರ್ಚೆ ಮಾಡಕ್ಕೆ ಬಂದಿದ್ದೀನಿ. ಇದನ್ನೆಲ್ಲ ಸೈಡ್ಗೆ ಇಟ್ಬಿಡೋಣ. ನಿಜವಾಗ್ಲೂ ಕಾಟೇರ ಸಿನಿಮಾ ಯಾವ ನಿಟ್ಟಿನಲ್ಲಿ ನೆಗೆಟಿವ್ ರಿವ್ಯೂಗಳು ಕೊಡ್ತಾ ಇದ್ದಾರೆ, ನೆಗೆಟಿವ್ ಕಮೆಂಟ್ಗಳು ಮಾಡ್ತಾ ಇದ್ದಾರೆ ಅಂದರೆ, ಇಂಥ ನೀಚ ಮನಸ್ಥಿತಿ ಇರೋರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರ ಅಂತ ಅನ್ಸಿದಂತೂ ಸುಳ್ಳಲ್ಲ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು, ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ರೂ ಪ್ರಶ್ನಿಸ್ಬೋದು ಇನ್ಸ್ಟಾಗ್ರಾಮ್ ಮುಖಾಂತರ. ಈಗ ಮೇನ್ ವಿಚಾರಕ್ಕೆ ಹೋಗ್ಬಿಡೋಣ. ಕಾಟೇರ ಸಿನಿಮಾ ದರ್ಶನ್ ಅವರ ಇಂದಿನ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ಸಾಕಷ್ಟು ತುಂಬ ಚೆನ್ನಾಗಿರುವಂಥ ಸಿನಿಮಾ ಅಂತ ಸಾಕಷ್ಟು ಒಳ್ಳೊಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ನಿಮಗೂ ಗೊತ್ತಿರುವಂಥ ವಿಚಾರ. ಸಿನಿಮಾ ನೋಡಿರೋ ಅಭಿಮಾನಿಗಳು ಸಹಿತ ಈ ವಿಡಿಯೋನ ನೋಡ್ತಾ ಇರ್ತೀರ. ಸಿನಿಮಾ ಹೇಗಿದೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಸಿನಿಮಾ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿಲ್ಲ, ಅದು ಅವರವರ ವೈಯಕ್ತಿಕವಾದಂತಹ ಅಭಿಪ್ರಾಯ. ಅದನ್ನ ಯಾರೋ ಪ್ರಶ್ನಿಸುವಂತಿಲ್ಲ, ಆಯ್ತಾ. ಕೆಲವೊಬ್ಬರಿಗೆ ಸಿನಿಮಾ ಇಷ್ಟ ಆಗಿರುತ್ತೆ. ಕಾಟೇರ ಸಿನಿಮಾ ಅಂತ ಅಲ್ಲ, ಯಾವುದೇ ಸಿನಿಮಾ ಆದರೂ ಅಷ್ಟೇ ಕೆಲವೊಬ್ಬರಿಗೆ ಇಷ್ಟ ಆಗಿರೋದಿಲ್ಲ. ಅದು ಅವರವರ ವೈಯಕ್ತಿಕವಾದಂತಹ ಅಭಿಪ್ರಾಯ. ಅದು ನಿಮ್ಮ ಅಭಿಪ್ರಾಯ, ಅದು ನಿಮ್ಮ ಮನಸ್ಸು ಯೋಚನೆಗೆ ಬಿಟ್ಟಿದ್ದು. ಬಟ್ ಅದನ್ನೆಲ್ಲ ಬಿಟ್ಟು ಸಾಕಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಉದ್ದೇಶಪೂರ್ವಕವಾಗಿಯೇ ಕಾಟೇರ ಸಿನಿಮಾಗೆ ನೆಗೆಟಿವ್ ರಿವ್ಯೂಗಳನ್ನ ಕೊಡ್ತಾ ಇದ್ದಾರೆ, ನೆಗೆಟಿವ್ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ. ನನ್ನ ಮಕ್ಕಳು ನಿಜವಾಗ್ಲೂ ಸಿನಿಮಾ ನೋಡಿರಲ್ಲ. ಅವರು ಉದ್ದೇಶಪೂರ್ವಕವಾಗಿ ಈ ಸಿನಿಮಾಗೆ ಕೆಟ್ಟ ಹೆಸರು ತರಬೇಕು ನಾವು ಅನ್ನೋ ಒಂದು ನೀಚ ಮನಸ್ಥಿತಿಯಿಂದನೇ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ದರ್ಶನ್ ಅವ್ರ ವಿರುದ್ಧ ಒಪ್ಕೊಳ್ಳೋಣ, ಎಲ್ಲ ಸಿನಿಮಾಗಳಿಗೂ ಈ ರೀತಿ ನೆಗೆಟಿವ್ ರಿವ್ಯೂಗಳು ಬರ್ತಾ ಇರುತ್ತೆ, ನೆಗೆಟಿವ್ ಕಮೆಂಟ್ಗಳು ಮಧ್ಯದಲ್ಲಿ ಆಗ್ತಾನೆ ಇರ್ತಾರೆ, ಅದು ಹೋಗ್ಲಿ. ಬಟ್ ಇವರು ಯಾವ ಮನಸ್ಥಿತಿಲಿ ಆಗ್ತಾವ್ರೆ ಅಂದ್ರೆ, ಸಿನಿಮಾನೇ ನೋಡಿಲ್ಲ ಇನ್ನೂ. ಸಿನಿಮಾ ರಿಲೀಸ್ ಆಗಿ ಹೆಚ್ಚು ಕಮ್ಮಿ ಅಭಿಮಾನಿಗಳು ಮಾತ್ರ ನೋಡಿರೋದು, ಸಾಮಾನ್ಯ ಜನಗಳು ನೋಡೇ ಇಲ್ಲ ಇನ್ನೂ, ಆಯ್ತಾ. ಅವಾಗಲೇ ಕ್ರಾಂತಿ ಸಿನಿಮಾ ಫ್ಲಾಪ್, ಫಸ್ಟ್ ಹಾಫ್ ಫುಲ್ಲು ಫ್ಲಾಪ್ ಅಂದ್ಕೊಂಡು ಈ ರೀತಿ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ. ನೀವು ಹೊಟ್ಟೆಗೆ ಏನು ತಿಂತಿರಲ್ಲ, ಅನ್ನ ತಿಂತಿರೋ ದೇವರಾನೇಗಳು, ಅನ್ನ ತಿಂತಿರೋ ಏನು ತಿಂತಿರೋ. ಕನ್ನಡ ಸಿನಿಮಾ ಕಂಡ್ರಲ್ಲ, ಒಂದು ದೊಡ್ಡ ನಟನ ಸಿನಿಮಾ ರಿಲೀಸ್ ಆಗಿರೋದು, ಅವು ಆ ಸಿನಿಮಾಗಳಿಗೂ ಈ ರೀತಿ ನೆಗೆಟಿವ್ ರಿವ್ಯೂ ಕೊಡ್ತೀರಾ ಅಂದರೆ, ನಿಜವಾಗ್ಲೂ ನೀವೇನು ಮಾಡ್ತೀರಾ ಅಂತ ನೇರವಾಗಿ ಹೇಳೋಣ. ನಿಜವಾಗ್ಲೂ ನೀವು ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿರೋರಂತೂ ಅಲ್ಲ, ನೋಡೋರಂತೂ ಅಲ್ಲ. ಸಿನಿಮಾ ಪೈರಸಿ ಆಯ್ತದೆ, ಇನ್ನು 10 ಗಂಟೆಗೆ ಪೈರಸಿ ಮಾಡಿ ಬಿಟ್ಬಿಡ್ತಾರೆ ಕನ್ನಡ ಮಕ್ಕಳು. ಅದ್ರಲ್ಲಿ ಕಣ್ಣು ಮುಚ್ಕೊಂಡು ನೋಡೋರು, ನೀವು ಬಿಟ್ಟು ಸಿನಿಮಾ ನೋಡೋರು ಅಂತ ನನಗೂ ಗೊತ್ತು. ಇಲ್ಲ ಅಂಥವ್ರೆ ನೀವು, ನಿಜವಾಗ್ಲೂ ಅಂಥವ್ರೆ ನೀವು, ಪಕ್ಕ ಅಂಥವ್ರೆ. ಇಂಥವ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋದ್ರೂ ನಾವೇ ಪ್ರಚಾರ ಕೊಟ್ಟಂಗೆ ಆಗುತ್ತೆ. ಆಮೇಲೆ ಕಾಟೇರ ಸಿನಿಮಾ ನಿಜವಾಗ್ಲೂ 10 ಗಂಟೆ 11 ಗಂಟೆ ನಿಜ ಪೈರಸಿ ಆಗೇ ಆಯ್ತದೆ. ನನ್ನ ಮಕ್ಕಳು ಇಂಥ 3rd ಕ್ಲಾಸ್ ನನ್ನ ಮಕ್ಕಳು ತೆಗೆದುಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಪೈರಸಿ ಹಾಕ್ತಾರೆ. ಅದನ್ನ ರಿಪೋರ್ಟ್ ಮಾಡಿ ಸಿನಿಮಾ ತಂಡದವರು ಅದನ್ನೆಲ್ಲ ನೋಡ್ಕೊತಾರೆ, ಅದನ್ನೆಲ್ಲ ಸೈಡ್ಗೆ ಬಿಡೋ ವಿಚಾರನ. ಬಟ್ ಇಂಥವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅಂಥವ್ರು ಬಂದ್ಬಿಟ್ಟು ನಮಗೆ ಕಮೆಂಟ್ ಹೊಡೆಯೋದು. ಹಿಂದಿನ ವಿಡಿಯೋ ಅದಕ್ಕೆ ಒಂದು ಕಮೆಂಟ್ ಹೊಡೆದಿದ್ರು 4-5 ಜನ ಬಂದು, ನೀನು ಹಂಗೆ ದರ್ಶನ್ ಪರ, ದರ್ಶನ್ ಬಕೆಟು ಅದು ಇದು ಅಂದ್ಕೊಂಡು. ನೀವು ಸತ್ಯ ಯಾರ ಪರ ಇರ್ತಾವ, ಧರ್ಮ ಯಾರ ಪರ ಇರ್ತಾವ, ಅವ್ರ ಬಗ್ಗೆ ನಾವು ವಿಡಿಯೋ ಮಾಡಿ ತಿಳಿಸ್ತೀವಿ. ನೀವು ಏನಾದ್ರು ಕಿತ್ತು ದಬಾಕಳಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಆಯ್ತಾ. ಕಾಟೇರ ಸಿನಿಮಾ ಬಗ್ಗೆ ನೀವು ಏನೇ ನೆಗೆಟಿವ್ ರಿವ್ಯೂ ಮಾಡ್ಕೊಂಡ್ರು, ನೀವು ಏನೇ ಹಾಕಿದ್ರು ಆ ಸಿನಿಮಾದ ಒಂದು ಕೂದಲು ಸಹಿತ ಕಿತ್ಕೊಳಕ್ಕಾಗಲ್ಲ, ಅದನ್ನ ಮಾತ್ರ ಹೇಳ್ತೀವಿ, ಆಯ್ತಾ. ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಇಂಚೆನೆ ಕ್ರಾಂತಿ ಸಿನಿಮಾ ರಿಲೀಸ್ ಆಗಿತ್ತಲ್ಲ, ಆ ಟೈಮಲ್ಲೇ ಫ್ಲಾಫು ಅದು ಇದು ಅಂತ ಏನಾರ ಕಮೆಂಟ್ ಮಾಡಿದ್ರು. ಆ ಟೈಮಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆದರೂ ಇನ್ನೂ ನಾನು ಸಿನಿಮಾ ನೋಡಿಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಇನ್ನೂ ಸಿನಿಮಾ ನೋಡಿಲ್ಲ. ನಾನು ಯಾವುದೇ ಸಿನಿಮಾ ರಿವ್ಯೂಗಳನ್ನ ನಾನು ಕೊಟ್ಟಿಲ್ಲ. ಟ್ರೈಲರ್ ರಿವ್ಯೂ ಮಾಡಿದ್ದೀನಿ ಹೊರತು, ದರ್ಶನ್ ಅವರ ಸಿನಿಮಾ ಟ್ರೈಲರ್ ರಿವ್ಯೂ ಮಾಡಿದ್ದೀನಿ ಹೊರತು ಯಾವುದೇ ಸಿನಿಮಾ ಟ್ರೈಲರ್ನ ಫಿಲಮ್ಗಳನ್ನ ರಿವ್ಯೂ ಮಾಡಿಲ್ಲ. ರಿವ್ಯೂ ಯಾಕೆ ಉದ್ದೇಶಕ್ಕೋಸ್ಕರ ಅಂದರೆ, ನಾನು ದರ್ಶನ್ ಅವರ ಸಿನಿಮಾ ಅಂತಾನೆ ಅಲ್ಲ, ನಾನು ತುಂಬ ದೊಡ್ಡ ನಟರ ಸಿನಿಮಾಗಳಿಗೆ ಫಸ್ಟ್ ಡೇ ಫಸ್ಟ್ ಶೋ ಆ ರೀತಿ ನಾನು ಹೋಗೋದಿಲ್ಲ ವೈಯಕ್ತಿಕವಾಗಿ. ಯಾಕೆಂದರೆ ನನಗೆ ಸದ್ದು ಗದ್ದಲ ಸಖತ್ತು ಸೌಂಡ್ ಇರುತ್ತೆ. ಥಿಯೇಟ್ರ್ ಸೌಂಡ್ಗಿಂತ ಅವ್ರ ಅಭಿಮಾನಿಗಳ ಸೌಂಡೇ ಜಾಸ್ತಿ ಇರುತ್ತೆ. ನನಗೆ ತುಂಬ ಪೀಸ್ಫುಲ್ಲಾಗಿ ಆರಾಮಾಗಿ ನಾನು ನೋಡಬೇಕು. ನಾನು ಯಾವುದೇ ಸಿನಿಮಾ ರಿವ್ಯೂಗಳು ಸದ್ದಿನ ಮಟ್ಟಕ್ಕೆ ನನ್ನ ಚಾನಲ್ನಲ್ಲಿ ಯಾವುದೇ ಸಿನಿಮಾಗಳ ರಿವ್ಯೂಗಳು ನನ್ನ ಚಾನಲ್ನಲ್ಲಿ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ. ಕಾಟೇರ ಸಿನಿಮಾ ನೋಡ್ದಲೇ ನಾನು ಸಾಕಷ್ಟು ನನ್ನ ಅಭಿಮಾನಿಗಳು ತುಂಬಾ ಚೆನ್ನಾಗಿ ಪರಿಚಯ ಇದ್ದಾರೆ. ನನಗೆ ದರ್ಶನ್ ಅವರ ಅಭಿಮಾನಿಗಳು ತುಂಬಾ ಪರಿಚಯ ಇದ್ದಾರೆ. ಆನೆಸ್ಟ್ ಆಗಿ ಹೇಳೋರಿದ್ದಾರೆ, ಇಂದಿನ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ಅಂತ. ಹಿಂದಿನ ಸಿನಿಮಾಗೆ ಹೋಲಿಸ್ಕೊಂಡ್ರು ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ ಸಿನಿಮಾ.
ಒಂದು ರೈತರ ಬಗ್ಗೆ ಈ ರೀತಿ ಸಾಮಾಜಿಕವಾಗಿ ಕಳಕಳಿ ಇರುವಂತ ಒಬ್ಬ ದೊಡ್ಡ ನಟರು ಈ ರೀತಿ ಒಂದು ಸಿನಿಮಾಗಳ ಮಾಡಿದ್ರೆ ಸಮಾಜಕ್ಕೆ ಒಳ್ಳೆ ಸಂದೇಶ ಹೋಗುತ್ತೆ ನನ್ನ ಪ್ರಕಾರ. ಇಂಥ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ನಾನು ನೋಡ್ತೀನಿ, ತುಂಬಾ ಲೇಟು ನಾನು ನೋಡೋದು, ಹೆಚ್ಚು ಕಮ್ಮಿ ಒಂದು ವಾರ ಆಗ್ಬೋದು, 4-5 ದಿನ ಆದ್ಮೇಲೆ ನಾನು ಹೋಗಿ ನೋಡೋದು. ಬೇಕಾದ್ರೆ ಫಸ್ಟ್ ಡೇ ಫಸ್ಟ್ ಶೋ ಇದಕ್ಕೆ ಹೋಗ್ಬಿಡ್ತೀನಿ. ಭಾನುವಾರ ಅಂತೂ ನಾನು ಹೋಗೋದಿಲ್ಲ. ಅದ್ರಲ್ಲಿ ದರ್ಶನ್ ಅವ್ರ ಸಿನಿಮಾ ಆದ್ರೆ ನಾನು ತುಂಬಾ ಲೇಟ್ ಹೋಗೋದು. ಯಾಕೆ ಅಂದ್ರೆ ಆ ಅಭಿಮಾನಿಗಳು ತುಂಬಾ ನೋಡ್ತಾ ಇರ್ತಾರೆ, ತುಂಬಾ ಜನಗಳು ಇರ್ತಾರೆ. ನನಗೆ ಸೌಂಡ್ ಇರಬಾರ್ದು, ತುಂಬಾ ಪೀಸ್ಫುಲ್ ಆಗಿರ್ಬೇಕು ಸಿನಿಮಾ, ನಾನು ಇಬ್ಬರೇ ಇರಬೇಕು. ಆ ರೀತಿ ನನಗೆ ಜಾಸ್ತಿ ಸದ್ದು ಗದ್ದಲ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರನೇ ನಾನು ತುಂಬಾ ಲೇಟಾಗಿ ಸಿನಿಮಾ ನೋಡ್ತೀನಿ. ನಮ್ಮ ಚಾನಲ್ಗೆ ಏನೋ ಫಸ್ಟ್ ಇದ್ರ ಬಗ್ಗೆ ನೀವೇನೋ ದಯವಿಟ್ಟು ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಬೇಕು. ಈ ರೀತಿ ಕಮೆಂಟ್ಗಳು ಆಗ್ತಾ ಇರ್ತಾರಲ್ಲ, ಬೇಕು ಅಂತಾನೆ ನೆಗೆಟಿವ್ ಆಗಿ, ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮುಖಾಂತರ ಬರ್ತಿಲ್ಸಿ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೂ ನಿಮ್ಮ ಪ್ರಶ್ನೆಗಳೇನಿದ್ರೆ ಪ್ರಶ್ನಿಸ್ಬೋದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ನವೀನ ಜೀವನ.